ಒಂದು ವರ್ಷ ಪೂರೈಸಿದ ಸಂಭ್ರಮದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ. ಇದೇ ಮೇ 20ಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಒಂದು ವರ್ಷ. ನೋಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸ್ತಾ ಇದೆ. ಇದೇ ಮೇ 20ನೇ ತಾರೀಕು ಸಂಭ್ರಮ ಸಡಗರ ಸರ್ಕಾರದಲ್ಲಿ ಒಂದು ವರ್ಷದ್ದು. ಇದರ ನೆನಪಿಗೆ ದೊಡ್ಡ ಕಾರ್ಯಕ್ರಮ ಮಾಡುವಂಥ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಹಿನ್ನೆಲೆ ಕಾರ್ಯಕ್ರಮ ಈಗ ಮುಂದೂಡಿಕೆ ಮಾಡಲಾಗಿದೆ. ಜೂನ್ 4ರವರೆಗೂ ಕೂಡ ಈಗ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ನೀತಿ ಸಂಹಿತೆ ಮುಗಿದ ನಂತರ ಸರ್ಕಾರದಿಂದ ಒಂದು ದೊಡ್ಡ ಕಾರ್ಯಕ್ರಮ ನಡೆಯುತ್ತೆ. ಗ್ಯಾರಂಟಿ ಹೆಸರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಚಿಂತನೆ ನಡೀತಾ ಇದೆ. ಜೂನ್ನಲ್ಲಿ ಕಾರ್ಯಕ್ರಮ ಮಾಡಲು ಸರ್ಕಾರದಿಂದ ಸಕಲ ಸಿದ್ಧತೆಗಳು ಆರಂಭ ಆಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಪೂರೈಸ್ತಾ ಇದೆ ಮೇ 20ಕ್ಕೆ. ಹಾಗಾಗಿ ಆ ಸಂಭ್ರಮ ಸಡಗರವನ್ನು ರಾಜ್ಯದ ಜನರ ಮುಂದೆ ಹಂಚಿಕೊಳ್ಳೋಕೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ರೆಡಿ ಮಾಡ್ತಾ ಇದ್ದಾರೆ. ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದಾಗಿ ರಿಸಲ್ಟ್ ಮುಗಿದ ಮೇಲೆ ಜೂನ್ನಲ್ಲಿನೇ ಯಾವಾಗಾದರೂ 15ನೇ ತಾರೀಕಿನ ಮೇಲೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ, ಅಂದರೆ ಎಲ್ಲ ಸರ್ಕಾರ ರಚನೆ ಪ್ರಕ್ರಿಯೆಗಳು ಮುಗಿದ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಸರ್ಕಾರ ಮಾಡಿಕೊಳ್ತಾ ಇದೆ. ನುಡಿದಂತೆ ನಡೆದಿದ್ದೇವೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ, ಈ ರೀತಿಯಾಗಿ ಕೆಲವೊಂದಿಷ್ಟು ಟ್ಯಾಗ್ಲೈನ್ಗಳನ್ನು ಕೊಡೋ ಸಾಧ್ಯತೆಗಳಿದ್ದಾವೆ. ಗ್ಯಾರಂಟಿ ಗೌರ್ಮೆಂಟು ಈ ರೀತಿ ಹೆಸರಿನ ಮೇಲೆ, ಅಂದರೆ ಗ್ಯಾರಂಟಿ ಹೆಸರಿನ ಮೇಲೆ ಈ ಕಾರ್ಯಕ್ರಮವನ್ನು ನಡೆಸುವ ಸಾಧ್ಯತೆಗಳಿದ್ದಾವೆ ಬಹಳ ದೊಡ್ಡ ಮಟ್ಟದಲ್ಲಿ. 5 ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಲಾಗಿದೆ ಆಲ್ರೆಡಿ ರಾಜ್ಯದಲ್ಲಿ. ಹಾಗಾಗಿಯೇ ಒಂದು ವರ್ಷ ಪೂರೈಸಿದಂತಹ ಒಂದು ಸಂಭ್ರಮ ಈಗ ಮನೆ ಮಾಡಿದೆ. ಒಂದು ಕಿರುಹೊತ್ತಿಗೆಯನ್ನು ಕೂಡ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಅಂದರೆ ಸಾಧನೆ ಏನು, ಒಂದು ವರ್ಷ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಕೊಟ್ಟಿದೆ ರಾಜ್ಯದ ಜನರಿಗೆ, ಯಾವ ರೀತಿ ಅನುಕೂಲ ಆಗಿದೆ, ಆ 5 ಗ್ಯಾರಂಟಿಗಳ ಮಾಹಿತಿಯನ್ನು ಅದರಲ್ಲಿ ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಎಷ್ಟು ಫಲಾನುಭವಿಗಳಿಗೆ ಇದು ಅನುಕೂಲ ಆಯಿತು, ಎಷ್ಟು ಜನ ಶಕ್ತಿ ಯೋಜನೆಯಿಂದ ಪ್ರಯೋಜನ ಪಡ್ಕೊಂಡ್ರು, ಗೃಹಲಕ್ಷ್ಮಿ ಏನಾಯಿತು, ಎಲ್ಲ ಮಾಹಿತಿಯನ್ನು ಆ ಒಂದು ಕಿರು ಹೊತ್ತಿಗೆ ಅಥವಾ ಕೈಪಿಡಿಯಲ್ಲಿ ಉಲ್ಲೇಖ ಮಾಡುವಂಥ ಸಾಧ್ಯತೆಗಳಿದ್ದಾವೆ. 20ನೇ ತಾರೀಕಿಗೆ ಒಂದು ವರ್ಷ ಪೂರೈಸ್ತಾ ಇದೆ.